ಇನ್ನು ನಟಿ ರಮ್ಯಾ ವಿರುದ್ಧ ಸಾಮಾಜಿಕ ಜಾಲತಾಣಗಳಲ್ಲಿ ದರ್ಶನ್ ಅಭಿಮಾನಿಗಳ ಹೆಸರಲ್ಲಿ ತೇಜೋವಧೆ ನಡೆಯುವಂಥದ್ದು. ಈ ಬಗ್ಗೆ ಮಹಿಳಾ ಆಯೋಗ ಈಗಾಗಲೇ ಕಮಿಷನರ್ಗೆ ದೂರು ನೀಡಿರುವಂಥದ್ದು ಕ್ರಮಕ್ಕಾಗಿ. ನಮ್ಮ ಜೊತೆಗೆ ಮಹಿಳಾ ಆಯೋಗದ ಅಧ್ಯಕ್ಷ ಆಗಿರತಕ್ಕಂಥ ನಾಗಲಕ್ಷ್ಮಿ ಅವರಿದ್ದಾರೆ. ಮೇಡಮ್ ಹೇಳಿ. ರಮ್ಯಾ ವಿರುದ್ಧ ಸೋಷಿಯಲ್ ಮೀಡಿಯಾದಲ್ಲಿ ಸಾಕಷ್ಟು ತೇಜೋವಧೆ ಆಗ್ತಿದೆ, ಈ ಬಗ್ಗೆ ಹೇಳೋದು. ನಟಿ ರಮ್ಯಾಳ ಬಗ್ಗೆ ಬಹಳಷ್ಟು ಕೆಟ್ಟ ಕೆಟ್ಟ ಅವಾಚ್ಯ ಶಬ್ದಗಳನ್ನು ಉಪಯೋಗ ಮಾಡಿ ಆ ಹೆಣ್ಣು ಮಗಳ ಮಾನಹಾನಿಯನ್ನು ಮಾಡ್ತಾ ಇರೋದು ಸಾಮಾಜಿಕ ಜಾಲತಾಣಗಳಲ್ಲಿ ಅವರ ವಿಡಿಯೋಗಳನ್ನು ಹಾಕಿ ಕಂಪ್ಲೀಟ್ಲಿ ಅವರಿಗೆ ಮಾನಹಾನಿ ಮಾಡ್ತಾ ಇರೋದು ಖಂಡಿತ ಸರಿಯಲ್ಲ. ನಾನು ಇವತ್ತು ಪೊಲೀಸ್ ಆಯುಕ್ತರಿಗೆ ಪತ್ರವನ್ನು ಬರೆದಿದ್ದೇನೆ. ಯಾರು ಈ ಥರ ಸಾಮಾಜಿಕ ಜಾಲತಾಣಗಳಲ್ಲಿ ಈ ಥರ ಮಾಡ್ತಾ ಇದ್ದಾರೆ ಅವ್ರ ವಿರುದ್ಧ ಕ್ರಮವನ್ನು ತಗೊಂಡು ಕಾನೂನಿನ ಕ್ರಮವನ್ನು ತಗೊಂಡು ಅವ್ರಿಗೆ ಗೊತ್ತಿರಬೇಕು ಇದೆಲ್ಲ ನೀವು ಮಾಡ್ತಾ ಇರೋದು ನೀವು ಕಾನೂನು ಪ್ರಕಾರ ಅಪರಾಧ. ಇದು ನೀವು ಪ್ರೂವ್ ಆದರೆ ನಿಮಗೆ 7 ವರ್ಷಗಳ ಕಾಲ ಸಹ ಜೈಲ್ ಆಗ್ಬೋದು. ಈ ಥರ ಯಾರೋ ನೋಡಿ, ಸಾಮಾಜಿಕ ಜಾಲತಾಣಗಳಲ್ಲಿ ಸ್ವತಂತ್ರವಾಗಿ ಅವರ ಒಂದು ಅಭಿವ್ಯಕ್ತಿ ಸ್ವತಂತ್ರ, ಅದು ಅವ್ರು ಏನು ಬೇಕಾದರೂ ಕಮೆಂಟ್ ಮಾಡ್ಬೋದು. ಆದರೆ ಈ ಥರ ಒಂದು ಹೆಣ್ಣು ಮಗಳಿಗೆ ಮಾನಹಾನಿ ಮಾಡುವಂಥದ್ದು, ಕೆಟ್ಟದಾಗಿ ಸೆಕ್ಷುವಲಿ ಒಪ್ಸೀನ್ ಮಾಡುವಂಥ ಒಂದು ಸೀನ್ಗಳನ್ನು ಮಾರ್ಫ್ ಮಾಡಿ ಒಂದು ಹೆಣ್ಣು ಮಗಳಿಗೆ ಈ ಥರ ಎಲ್ಲ ಮಾಡೋದು ಕಾನೂನಿನ ಅಡಿ ಅಪರಾಧ. ಸೊ ನಾವು ಕಾನೂನಡಿ ಯಾವ ಆ್ಯಕ್ಟ್ ಬರುತ್ತೆ ಅದ್ರ ಮೇಲೆ ಅವರನ್ನು ಬುಕ್ ಮಾಡಿ FIR ಮಾಡಿ ಅವ್ರಿಗೆ ತನಿಖೆಯನ್ನು ಮಾಡಿ ಇದನ್ನು ಅವ್ರಿಗೆ ರಮ್ಯಾ ಅವ್ರದ್ದು ಇದು ಏನೆಲ್ಲ ಸಾಮಾಜಿಕ ಜಾಲತಾಣಗಳಲ್ಲಿದೆ ಅದನ್ನೆಲ್ಲ ಬ್ಲಾಕ್ ಮಾಡೋಕ್ಕೆ ನಾನು ಪೊಲೀಸ್ ಆಯುಕ್ತರಿಗೆ ಬರೆದಿದ್ದೇನೆ. ಎಲ್ಲೋ ಒಂದು ಕಡೆ ಈ ಪ್ರಕರಣ ನಡೆದ ನಂತರ ಮಹಿಳಾ ಆಯೋಗ ಎಚ್ಚೆತ್ತುಕೊಳ್ಳುತ್ತೆ, ತಕ್ಷಣವೇ ಕಮಿಷನರ್ಗೆ ಪತ್ರ ಬರೆಯುತ್ತೆ. ಈ ಪತ್ರವನ್ನು ಕೂಡ ರಮ್ಯಾ ಅವರು ಉಲ್ಲೇಖಿಸಿ ಧನ್ಯವಾದ ಹೇಳಿದ್ದಾರೆ. ಮಹಿಳಾ ಆಯೋಗದ ಕಾರ್ಯಕ್ಕೆ ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ. ಅಂದರೆ ಯಾರೇ ಆಗಿರಲಿ, ಯಾವುದೇ ಹೆಣ್ಮಕ್ಳಿಗಾಗಲಿ ಅನ್ಯಾಯ ಆಗಬಾರ್ದು, ಇದರಿಂದ ಮಹಿಳಾ ಆಯೋಗ ತಕ್ಷಣ ಬರುತ್ತೆ, ಯಾರೇ ತಪ್ಪಿತಸ್ಥರಿದ್ರೂ ಕ್ರಮ ಆಗುತ್ತೆ ಅನ್ನೋದು. ಇದ್ರ ಜೊತೆಗೆ ಎಲ್ಲೋ ಒಂದು ಕಡೆ ದರ್ಶನ್ ಆಗಿರ್ಬೋದು ಅಥವಾ ವಿಜಯಲಕ್ಷ್ಮಿ ಆಗಿರ್ಬೋದು, ಅಭಿಮಾನಿಗಳಿಗೆ ಒಂದೆಲ್ಲೋ ಬುದ್ಧಿಮಾತು ಹೇಳ್ಬೋದಲ್ವಾ ಮೇಡಮ್? ಅದ್ರ ಬಗ್ಗೆ ನಾನು ಏನು ಹೇಳಕ್ಕೆ ಇಷ್ಟಪಡೋದಿಲ್ಲ. ಇದು ರಮ್ಯಾನೇ ಅಂತಲ್ಲ, ಯಾವ ಹೆಣ್ಮಗಳಾದರೂ ಮಹಿಳಾ ಆಯೋಗ ಅವ್ರ ಪರ ನಿಂತ್ಕೊಳ್ಳುತ್ತೆ. ಇದು ರಮ್ಯಾರ ಬಗ್ಗೆ ತುಂಬ ಜಾಸ್ತಿ ಸಾಮಾಜಿಕ ಜಾಲತಾಣದಲ್ಲಿ ಹಾಕಿದ್ದಾರೆ. ಅದನ್ನು ನೋಡ್ತಾ ಇದ್ದರೆ ಒಂದು ಹೆಣ್ಣು ಮಗಳಾಗಿ ನನಗೆ ತುಂಬ ಬೇಜಾರು ಅನ್ನಿಸ್ತಾ ಇದೆ. ಯಾವ ಅಭಿಮಾನಿಗಳಾಗಿದ್ದರೂ ಎಲ್ಲರೂ ಕಾನೂನಡಿ ಒಂದೇನೆ, ನ್ಯಾಯ ಎಲ್ರಿಗೂ ಒಂದೇ. ನೀವು ಈ ಥರ ಮಾಡ್ತಾ ಹೋದರೆ ನೀವು ಜೈಲ್ಗೆ ಹೋಗ್ತೀರಾ, ನಿಮ್ಮನ್ನು ಯಾರೂ ಕಾಪಾಡೋದಕ್ಕೆ ಬರೋದಿಲ್ಲ. ಎರಡನೇದು, ಈ ಥರ ಮನಸ್ಥಿತಿ ನೀವೆಲ್ಲ ಬದಲಾಯಿಸಿ. ಒಂದು ಹೆಣ್ಣು ಮಗಳನ್ನು ತೇಜೋವಧೆ ಮಾಡೋದು ಸಾಮಾಜಿಕ ಜಾಲತಾಣದಲ್ಲಿ ಸರಿಯಲ್ಲ. ಇದು ಮಹಿಳಾ ಆಯೋಗದ ಅಧ್ಯಕ್ಷೆಯ ಒಂದು ಮಾತು ಎಲ್ಲರಿಗೂ. ಇದ್ರ ಜೊತೆ ಕೊನೆಯದಾಗಿ ಎಲ್ಲೋ ಒಂದು ಕಡೆ ಮಹಿಳಾ ಆಯೋಗ ಎಷ್ಟು ಸ್ಟ್ರಾಂಗ್ ಇದೆ ಅನ್ನೋಂಥದ್ದಾದರೆ, ಧರ್ಮಸ್ಥಳದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಅನುಮಾನಾಸ್ಪದ ಶವಗಳನ್ನು ಊತಿಟ್ಟ ಪ್ರಕರಣಕ್ಕೆ SIT ರಚನೆ ಆಗಬೇಕು ಅಂತೇಳಿ ಮಹಿಳಾ ಆಯೋಗ ಧ್ವನಿ ಎತ್ತಾಗ ಕೂಡಲೇ ಸರ್ಕಾರ ಎಚ್ಚೆತ್ತುಕೊಳ್ಳುತ್ತೆ, SIT ರಚನೆ ಮಾಡುತ್ತೆ. ಇವತ್ತು ಆ ಶವಗಳನ್ನು ತೆಗೆದು ಅಂದರೆ ಕ್ರಮ ಆಗ್ತಿದೆ, ಅದು ಏನೇನಾಗ್ತಿದೆ ಪರಿಶೀಲನೆ ಆಗ್ತಿದೆ, ಈ ಬಗ್ಗೆ ಹೇಳೋದಾದ್ರೆ ಅಲ್ಲ, ಈಗ SIT ತನಿಖೆ ಮಾಡ್ತಾ ಇದ್ದಾರೆ, ನಾವೆಲ್ಲ ಕಾದು ನೋಡಬೇಕು. ಯಾಕಂದ್ರೆ ಮಹಿಳಾ ಆಯೋಗ ಧ್ವನಿ ಎತ್ತಿದ ಮೇಲೆ SIT ರಚನೆ ಆಯಿತು, ಎಲ್ಲೋ ಒಂದು ಕಡೆ ತುರ್ತು ಪರಿಶೀಲನೆ ಆಗ್ತಾ ಇದೆ. ಈ ಬಗ್ಗೆ ಎಲ್ಲೋ ಒಂದು ಕಡೆ ವಿಶ್ವಾಸ ಇದೆ, ಮಹಿಳಾ ಆಯೋಗ ನಮ್ಮ ಜೊತೆಗಿದೆ, ಅನ್ಯಾಯಕ್ಕೊಳಗಾದವ್ರ ಪರ ಯಾವತ್ತೂ ನಮ್ಮ ಮಹಿಳಾ ಆಯೋಗ ಕಾಣುತ್ತೆ. ಮಹಿಳಾ ಆಯೋಗ ಇರೋದೇ ಹೆಣ್ಮಕ್ಳ ಪರವಾಗಿ ನಿಂತ್ಕೊಳ್ಳೋದಕ್ಕೆ, ಅವರ ಧ್ವನಿ ಆಗಲಿಕ್ಕೆ, ಅವರ ಶಕ್ತಿಯಾಗಿ ಅವ್ರ ಜೊತೆಯಲ್ಲಿ ನಿಂತ್ಕೊಂಡು ಅವ್ರಿಗೆಲ್ಲವ ಸಹಕಾರವನ್ನು ಕೊಡಲಿಕ್ಕೆ. ಅದನ್ನು ನಾವು ಮಾಡಿದ್ದೀವಿ. SIT ರಚನೆ ನಾವು ಕರ್ನಾಟಕ ಸರ್ಕಾರಕ್ಕೆ ಬರೆದಿದ್ವಿ. ಸರ್ಕಾರನೂ ಸಹ SIT ರಚನೆ ಮಾಡಿದೆ. ಮತ್ತು ಇಡೀ ಕರ್ನಾಟಕದಲ್ಲೂ ಸಹ ಅದ್ರ ಮೇಲೆ ಒಂದು ಕೂಗಿತ್ತು. ಸೊ ಅದಕ್ಕೆ ಸಿಕ್ಕಂಥ ಒಂದು ಮನ್ನಣೆ ಅದು. ಸೊ ಈಗ SIT ತನಿಖೆ ನಡೆಸ್ತಾ ಇದ್ದಾರೆ. ನ್ಯಾಯ ಅನ್ಯಾಯ ಎರಡೂ ತೀರ್ಪು ನಾವು ಕಾದು ನೋಡಬೇಕು. ಇದಿಷ್ಟು ಮಹಿಳಾ ಆಯೋಗದ ಅಧ್ಯಕ್ಷ ಆಗಿರ್ತಕ್ಕಂಥ ನಾಗಲಕ್ಷ್ಮಿ ಅವರ ಮಾತಾಗಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಮಂಜುನಾಥ್ ಜೊತೆ ಪ್ರವೀಣ್ ಕುಮಾರ್ ಸಲಗನಹಳ್ಳಿ, ರಿಪಬ್ಲಿಕ್ ಕನ್ನಡ. ಇನ್ನು ನಟಿ ರಮ್ಯಾ ವಿರುದ್ಧ ಸಾಮಾಜಿಕ ಜಾಲತಾಣಗಳಲ್ಲಿ ದರ್ಶನ್ ಅಭಿಮಾನಿಗಳ ಹೆಸರಲ್ಲಿ ತೇಜೋವಧೆ ನಡೆಯುವಂಥದ್ದು. ಈ ಬಗ್ಗೆ ಮಹಿಳಾ ಆಯೋಗ ಈಗಾಗಲೇ ಕಮಿಷನರ್ಗೆ ದೂರು ನೀಡಿರುವಂಥದ್ದು ಕ್ರಮಕ್ಕಾಗಿ. ನಮ್ಮ ಜೊತೆಗೆ ಮಹಿಳಾ ಆಯೋಗದ ಅಧ್ಯಕ್ಷ ಆಗಿರ್ತಕ್ಕಂಥ ನಾಗಲಕ್ಷ್ಮಿ ಅವರಿದ್ದಾರೆ. ಮೇಡಮ್ ಹೇಳಿ. ರಮ್ಯಾ ವಿರುದ್ಧ ಸೋಷಿಯಲ್ ಮೀಡಿಯಾದಲ್ಲಿ ಸಾಕಷ್ಟು ತೇಜೋವಧೆ ಆಗ್ತಿದೆ, ಈ ಬಗ್ಗೆ ಹೇಳೋದು. ನಟಿ ರಮ್ಯಾಳ ಬಗ್ಗೆ ಬಹಳಷ್ಟು ಕೆಟ್ಟ ಅವಾಚ್ಯ ಶಬ್ದಗಳನ್ನು ಉಪಯೋಗ ಮಾಡಿ
ಆ ಹೆಣ್ಣು ಮಗಳ ಮಾನಹಾನಿಯನ್ನು ಮಾಡ್ತಾ ಇರೋದು ಸಾಮಾಜಿಕ ಜಾಲತಾಣಗಳಲ್ಲಿ ಅವರ ವಿಡಿಯೋಗಳನ್ನು ಹಾಕಿ ಕಂಪ್ಲೀಟ್ಲಿ ಅವರಿಗೆ ಮಾನಹಾನಿ ಮಾಡ್ತಾ ಇರೋದು ಖಂಡಿತ ಸರಿಯಲ್ಲ. ನಾನು ಇವತ್ತು ಪೊಲೀಸ್ ಆಯುಕ್ತರಿಗೆ ಪತ್ರವನ್ನು ಬರೆದಿದ್ದೇನೆ. ಯಾರು ಈ ಥರ ಸಾಮಾಜಿಕ ಜಾಲತಾಣಗಳಲ್ಲಿ ಈ ಥರ ಮಾಡ್ತಾ ಇದ್ದಾರೆ ಅವ್ರ ವಿರುದ್ಧ ಕ್ರಮವನ್ನು ತಗೊಂಡು ಕಾನೂನಿನ ಕ್ರಮವನ್ನು ತಗೊಂಡು ಅವ್ರಿಗೆ ಗೊತ್ತಿರಬೇಕು ಇದೆಲ್ಲ ನೀವು ಮಾಡ್ತಾ ಇರೋದು ನೀವು ಕಾನೂನು ಪ್ರಕಾರ ಅಪರಾಧ. ಇದು ನೀವು ಪ್ರೂವ್ ಆದರೆ ನಿಮಗೆ 7 ವರ್ಷಗಳ ಕಾಲ ಸಹ ಜೈಲಾಗ್ಬೋದು. ಈ ಥರ ಯಾರೋ ನೋಡಿ, ಸಾಮಾಜಿಕ ಜಾಲತಾಣಗಳಲ್ಲಿ ಸ್ವತಂತ್ರವಾಗಿ ಅವರ ಒಂದು ಅಭಿವ್ಯಕ್ತಿ ಸ್ವತಂತ್ರ, ಅದು ಅವ್ರು ಏನು ಬೇಕಾದರೂ ಕಮೆಂಟ್ ಮಾಡ್ಬೋದು. ಆದರೆ ಈ ಥರ ಒಂದು ಹೆಣ್ಣು ಮಗಳಿಗೆ ಮಾನಹಾನಿ ಮಾಡುವಂಥದ್ದು, ಕೆಟ್ಟದಾಗಿ ಸೆಕ್ಷುವಲಿ ಒಪ್ಸೀನ್ ಮಾಡುವಂಥ ಒಂದು ಸೀನ್ಗಳನ್ನು ಮಾರ್ಫ್ ಮಾಡಿ ಒಂದು ಹೆಣ್ಣು ಮಗಳಿಗೆ ಈ ಥರ ಎಲ್ಲ ಮಾಡೋದು ಕಾನೂನಿನ ಅಡಿ ಅಪರಾಧ. ಸೊ ನಾವು ಕಾನೂನಡಿ ಯಾವ ಆ್ಯಕ್ಟ್ ಬರುತ್ತೆ ಅದ್ರ ಮೇಲೆ ಅವರನ್ನು ಬುಕ್ ಮಾಡಿ FIR ಮಾಡಿ ಅವ್ರಿಗೆ ತನಿಖೆಯನ್ನು ಮಾಡಿ ಇದನ್ನು ಅವ್ರಿಗೆ ರಮ್ಯಾ ಅವ್ರದ್ದು ಇದು ಏನೆಲ್ಲ ಸಾಮಾಜಿಕ ಜಾಲತಾಣಗಳಲ್ಲಿದೆ ಅದನ್ನೆಲ್ಲ ಬ್ಲಾಕ್ ಮಾಡೋಕ್ಕೆ ನಾನು ಪೊಲೀಸ್ ಆಯುಕ್ತರಿಗೆ ಬರೆದಿದ್ದೇನೆ. ಎಲ್ಲೋ ಒಂದು ಕಡೆ ಈ ಪ್ರಕರಣ ನಡೆದ ನಂತರ ಮಹಿಳಾ ಆಯೋಗ ಎಚ್ಚೆತ್ತುಕೊಳ್ಳುತ್ತೆ, ತಕ್ಷಣವೇ ಕಮಿಷನರ್ಗೆ ಪತ್ರ ಬರೆಯುತ್ತೆ. ಈ ಪತ್ರವನ್ನು ಕೂಡ ರಮ್ಯಾ ಅವರು ಉಲ್ಲೇಖಿಸಿ ಧನ್ಯವಾದ ಹೇಳಿದ್ದಾರೆ. ಮಹಿಳಾ ಆಯೋಗದ ಕಾರ್ಯಕ್ಕೆ ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ. ಅಂದರೆ ಯಾರೇ ಆಗಿರಲಿ, ಯಾವುದೇ ಹೆಣ್ಮಕ್ಳಿಗಾಗಲಿ ಅನ್ಯಾಯ ಆಗಬಾರ್ದು, ಇದರಿಂದ ಮಹಿಳಾ ಆಯೋಗ ತಕ್ಷಣ ಬರುತ್ತೆ, ಯಾರೇ ತಪ್ಪಿತಸ್ಥರಿದ್ರೂ ಕ್ರಮ ಆಗುತ್ತೆ ಅನ್ನೋದು. ಇದ್ರ ಜೊತೆಗೆ ಎಲ್ಲೋ ಒಂದು ಕಡೆ ದರ್ಶನ್ ಆಗಿರ್ಬೋದು ಅಥವಾ ವಿಜಯಲಕ್ಷ್ಮಿ ಆಗಿರ್ಬೋದು, ಅಭಿಮಾನಿಗಳಿಗೆ ಒಂದೆಲ್ಲೋ ಬುದ್ಧಿಮಾತು ಹೇಳ್ಬೋದಲ್ವಾ ಮೇಡಮ್? ಅದ್ರ ಬಗ್ಗೆ ನಾನು ಏನು ಹೇಳಕ್ಕೆ ಇಷ್ಟಪಡೋದಿಲ್ಲ. ಇದು ರಮ್ಯಾನೇ ಅಂತಲ್ಲ, ಯಾವ ಹೆಣ್ಮಗಳಾದರೂ ಮಹಿಳಾ ಆಯೋಗ ಅವ್ರ ಪರ ನಿಂತ್ಕೊಳ್ಳುತ್ತೆ. ಇದು ರಮ್ಯಾ ಅವ್ರ ಬಗ್ಗೆ ತುಂಬ ಜಾಸ್ತಿ ಸಾಮಾಜಿಕ ಜಾಲತಾಣದಲ್ಲಿ ಹಾಕಿದ್ದಾರೆ. ಅದನ್ನು ನೋಡ್ತಾ ಇದ್ದರೆ ಒಂದು ಹೆಣ್ಣು ಮಗಳಾಗಿ ನನಗೆ ತುಂಬ ಬೇಜಾರು ಅನ್ನಿಸ್ತಾ ಇದೆ. ಯಾವ ಅಭಿಮಾನಿಗಳಾಗಿದ್ದರೂ ಎಲ್ಲರೂ ಕಾನೂನಡಿ ಒಂದೇನೆ, ನ್ಯಾಯ ಎಲ್ರಿಗೂ ಒಂದೇ. ನೀವು ಈ ಥರ ಮಾಡ್ತಾ ಹೋದರೆ ನೀವು ಜೈಲ್ಗೆ ಹೋಗ್ತೀರಾ, ನಿಮ್ಮನ್ನು ಯಾರೂ ಕಾಪಾಡೋದಕ್ಕೆ ಬರೋದಿಲ್ಲ. ಎರಡನೇದು, ಈ ಥರ ಮನಸ್ಥಿತಿ ನೀವೆಲ್ಲ ಬದಲಾಯಿಸಿ. ಒಂದು ಹೆಣ್ಣು ಮಗಳನ್ನು ತೇಜೋವಧೆ ಮಾಡೋದು ಸಾಮಾಜಿಕ ಜಾಲತಾಣದಲ್ಲಿ ಸರಿಯಲ್ಲ. ಇದು ಮಹಿಳಾ ಆಯೋಗದ ಅಧ್ಯಕ್ಷೆಯ ಒಂದು ಮಾತು ಎಲ್ಲರಿಗೂ. ಇದ್ರ ಜೊತೆ ಕೊನೆಯದಾಗಿ ಎಲ್ಲೋ ಒಂದು ಕಡೆ ಮಹಿಳಾ ಆಯೋಗ ಎಷ್ಟು ಸ್ಟ್ರಾಂಗ್ ಇದೆ ಅನ್ನೋಂಥದ್ದಾದರೆ, ಧರ್ಮಸ್ಥಳದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಅನುಮಾನಾಸ್ಪದ ಶವಗಳನ್ನು ಹೂತಿಟ್ಟ ಪ್ರಕರಣಕ್ಕೆ SIT ರಚನೆ ಆಗಬೇಕು ಅಂತೇಳಿ ಮಹಿಳಾ ಆಯೋಗ ಧ್ವನಿ ಎತ್ತಾಗ ಕೂಡಲೇ ಸರ್ಕಾರ ಎಚ್ಚೆತ್ತುಕೊಳ್ಳುತ್ತೆ, SIT ರಚನೆ ಮಾಡುತ್ತೆ. ಇವತ್ತು ಆ ಶವಗಳನ್ನು ತೆಗೆದು ಅಂದರೆ ಕ್ರಮ ಆಗ್ತಿದೆ, ಅದು ಏನೇನಾಗ್ತಿದೆ ಪರಿಶೀಲನೆ ಆಗ್ತಿದೆ, ಈ ಬಗ್ಗೆ ಹೇಳೋದಾದ್ರೆ? ಅಲ್ಲ, ಈಗ SIT ತನಿಖೆ ಮಾಡ್ತಾ ಇದ್ದಾರೆ, ನಾವೆಲ್ಲ ಕಾದು ನೋಡಬೇಕು. ಅಲ್ಲ, ಯಾಕಂದ್ರೆ ಮಹಿಳಾ ಆಯೋಗ ಧ್ವನಿ ಎತ್ತಿದ ಮೇಲೆ SIT ರಚನೆ ಆಯಿತು, ಎಲ್ಲೋ ಒಂದು ಕಡೆ ತುರ್ತು ಪರಿಶೀಲನೆ ಆಗ್ತಾ ಇದೆ. ಈ ಬಗ್ಗೆ ಎಲ್ಲೋ ಒಂದು ಕಡೆ ವಿಶ್ವಾಸ ಇದೆ, ಮಹಿಳಾ ಆಯೋಗ ನಮ್ಮ ಜೊತೆಗಿದೆ, ಅನ್ಯಾಯಕ್ಕೊಳಗಾದವ್ರ ಪರ ಯಾವತ್ತೂ ನಮ್ಮ ಮಹಿಳಾ ಆಯೋಗ ಕಾಣುತ್ತೆ. ಮಹಿಳಾ ಆಯೋಗ ಇರೋದೇ ಹೆಣ್ಮಕ್ಳ ಪರವಾಗಿ ನಿಂತ್ಕೊಳ್ಳೋದಕ್ಕೆ, ಅವರ ಧ್ವನಿ ಆಗಲಿಕ್ಕೆ, ಅವರ ಶಕ್ತಿಯಾಗಿ ಅವ್ರ ಜೊತೆಯಲ್ಲಿ ನಿಂತ್ಕೊಂಡು ಅವ್ರಿಗೆಲ್ಲವ ಸಹಕಾರವನ್ನು ಕೊಡಲಿಕ್ಕೆ. ಅದನ್ನು ನಾವು ಮಾಡಿದ್ದೀವಿ. SIT ರಚನೆ ನಾವು ಕರ್ನಾಟಕ ಸರ್ಕಾರಕ್ಕೆ ಬರೆದಿದ್ವಿ. ಸರ್ಕಾರನೂ ಸಹ SIT ರಚನೆ ಮಾಡಿದೆ. ಮತ್ತು ಇಡೀ ಕರ್ನಾಟಕದಲ್ಲೂ ಸಹ ಅದ್ರ ಮೇಲೆ ಒಂದು ಕೂಗಿತ್ತು. ಸೊ ಅದಕ್ಕೆ ಸಿಕ್ಕಂಥ ಒಂದು ಮನ್ನಣೆ ಅದು. ಸೊ ಈಗ SIT ತನಿಖೆ ನಡೆಸ್ತಾ ಇದ್ದಾರೆ. ನ್ಯಾಯ ಅನ್ಯಾಯ ಎರಡೂ ತೀರ್ಪು ನಾವು ಕಾದು ನೋಡಬೇಕು. ಇದಿಷ್ಟು ಮಹಿಳಾ ಆಯೋಗದ ಅಧ್ಯಕ್ಷ ಆಗಿರ್ತಕ್ಕಂಥ ನಾಗಲಕ್ಷ್ಮಿ ಅವರ ಮಾತಾಗಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಮಂಜುನಾಥ್ ಜೊತೆ ಪ್ರವೀಣ್ ಕುಮಾರ್ ಸಲಗ್ನಳ್ಳಿ, ರಿಪಬ್ಲಿಕ್ ಕನ್ನಡ.